ನಮಸ್ಕಾರ ಪ್ರಿಯ ವೀಕ್ಷಕರೇ, ಇದೋ ಐ ವಾಕ್ ಥ್ರೂ ದ ವ್ಯಾಲಿ ಆಫ್ ಶಾಡೋ ಆಫ್ ಡೆತ್, ಐ ವಿಲ್ ಫಿಯರ್ ನೋ ಈವಿಲ್. ಕಾರ್ಗತ್ತಲಿನ ಕಣಿವೆಯಲ್ಲಿ ನಾನು ನಡೆದಾಗಲೂ ಕೇಡಿಗೆ ಎದರೇನು. ಈ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಸುಸ್ವಾಗತ. ಇದು ಒಂದು ಸಾಕ್ಷಿಯ ಕಾರ್ಯಕ್ರಮ. ವಿಜ್ಞಾನ ಮನುಷ್ಯನ ಲೆಕ್ಕಾಚಾರವಲ್ಲ ಈ ಕಾರ್ಯಕ್ರಮ, ದೇವರ ಲೆಕ್ಕಾಚಾರ. ಬನ್ನಿ, ಇವತ್ತು ದೇವರ ಲೆಕ್ಕಾಚಾರ ಈ ಕುಟುಂಬದ ಮೇಲೆ ಯಾವ ರೀತಿ ಇತ್ತು ಎಂಬತಕ್ಕಂಥದ್ದನ್ನು ನಾವು ನೋಡೋಣ. ನಮ್ಮ ಸ್ಟುಡಿಯೋಗೆ ಸಹೋದರಾಗಿರ್ತಕ್ಕಂಥ ರವಿಕುಮಾರ್ ಮತ್ತು ನಯೋಮಿ ರವಿಕುಮಾರ್ ಅವರು ಬಂದಿರತಕ್ಕಂಥ ತುಂಬ ಸಂತೋಷ. ನಮಸ್ಕಾರ. ತುಂಬ ಸಂತೋಷ ನೀವು ನಮ್ಮ ಕಾರ್ಯಕ್ರಮಕ್ಕೆ ಬಂದಿದ್ದು. ಈಗಾಗಲೇ ಬಹಳಷ್ಟು ಸಾಕ್ಷಿಗಳನ್ನು ನೀವು ನಮ್ಮ ಸ್ಟುಡಿಯೋಗೆ ಕೊಟ್ಟಿದ್ದೀರಾ. ಒಂದು 15 ವಯಸ್ಸಿನಿಂದ ನಿಮ್ಮ ಒಂದು ಆರೋಗ್ಯ ಯಾವ ರೀತಿ ಇದೆ? ವೆರಿ ಯು ಸ್ಪೋರ್ಟ್ಸ್ ಪರ್ಸನ್, ಏನು ಆಡ್ತಿದ್ರಿ ಅದನ್ನು ಸ್ವಲ್ಪ ಹೇಳಿ ನಮಗೆ. ಸ್ಪೋರ್ಟ್ಸ್ ಅನ್ನೋದಕ್ಕಿಂತ ನಾನು ಐ ಆಮ್ ಎ ಗುಡ್ ರನ್ನರ್. ಸ್ಪ್ರಿಂಟ್ಸಲ್ಲಿ ಜಾಸ್ತಿ ಓಡ್ತದೆ, 100 ಮೀಟರ್ಸ್ 200 ಮೀಟರ್ಸಲ್ಲಿ. ಮತ್ತು ಗೇಮ್ಸ್ ಅಂತ ಬಂದಾಗ ಎಲ್ಲ ರೀತಿ ಕಬಡ್ಡಿಯಿಂದ ಇರ್ಬೋದು, ವಾಲಿಬಾಲ್, ಫುಟ್ಬಾಲ್, ಕ್ರಿಕೆಟ್, ಈ ಥರ ಎಲ್ಲ ಹಾಡಿ ಬೆಳೆದಂಥವನು ನಾನು ಆ್ಯಕ್ಚುಲಿ. ಸೊ ಐ ವಾಸ್ ಗುಡ್ ಇನ್ ವೆರಿ ಸ್ಪೋರ್ಟ್ಸ್. ನಾನು ಕೊಳ್ಳೇಗಾಲದಲ್ಲಿ ಓದಬೇಕಾದ್ರೂ ಐ ವಾಸ್ ಟ್ವೈಸ್ ಚಾಂಪಿಯನ್. ಅದಾದಮೇಲೆ ಲವ್ರಿಲ್ಲೂ ಕೂಡ ಅಷ್ಟೇ, ಐ ವಾಸ್ ಟ್ವೈಸ್ ಚಾಂಪಿಯನ್. ಭಾಳಷ್ಟು ಅಂದರೆ ನಮ್ಮ ಮಾವ ಕೂಡ ಹೇಳ್ತಾಯಿದ್ರು, ನೀವೇನು ಬಿಡಿ ಬಂಡೆ ಥರ ಇದ್ದೀರಾ, ಗುಂಡು ಕಲ್ ಥರ ಇದ್ದೀರಾ, ನಿಮಗೇನೂ ಆಗಲ್ಲ, ದೇವರು ಚೆನ್ನಾಗಿಟ್ಟಿದೆ ನಿಮ್ಮನ್ನು ಅಂತ. ಅಷ್ಟೊಂದು ಚೆನ್ನಾಗಿದೆ ಫಸ್ಟ್ ನಾನು. ನಿಮ್ಮ ತಂದೆ ತಾಯಿಯ ಆರೋಗ್ಯ ಯಾವ ರೀತಿ ಇದೆ, ಅವ್ರು ಯಾವ ರೀತಿ ಇದೆ? ಏಕೆಂದರೆ ನಾವು ಈ ಕಾರ್ಯಕ್ರಮದ ಆಳಕ್ಕೆ ಹೋಗುವ ಮುನ್ನ ಮೊದಲನೇದಾಗಿ ನೀವು ಎಷ್ಟು ಆರೋಗ್ಯವಂತರು ಎಂಬತಕ್ಕಂಥದ್ದನ್ನು ನಮ್ಮ ಪ್ರಿಯ ವೀಕ್ಷಕರಿಗೆ ತಿಳಿಸಬೇಕು. ಅನಂತರ ನಮ್ಮ ಸಾಕ್ಷಿಗೆ ನಾವು ಹೋಗೋಣ. ನಿಮ್ಮ ತಂದೆ ತಾಯಿ, ನಿಮ್ಮ ಮನೆಯಲ್ಲಿ ಯಾರಿಗಾದ್ರೂ ದೊಡ್ಡ ಅನಾರೋಗ್ಯದ ತೊಂದರೆ ಇದೆಯಾ? ಅಂದರೆ ನಮ್ಮ ತಂದೆಗಾಗಲಿ ತಾಯಿಗಾಗಲಿ ಸುಮಾರು ಒಂದು 60 ವರ್ಷ ತನಕ ಅವ್ರಿಗೆ ಏನೂ ತೊಂದರೆ ಇರಲಿಲ್ಲ. ಅವರು ಬಹುಶಃ ಜಾಸ್ತಿ ಹಾಸ್ಪಿಟ್ಲಿಗೆ ಹೋದವರೇ ಅಲ್ಲ. ಈಗ ರೀಸೆಂಟಾಗಿ ಅವ್ರಿಗೆ BP ಮತ್ತು ಶುಗರ್ ಎಲ್ಲರಿಗೂ ಬರ್ತಾ ಇದೆ. ಆದರೆ ಅದ ಹೋಗಿ ಈಗ ಸ್ಪೈನಲ್ ಕಾರ್ಡ್ ಇಂಜುರಿ ಇರಬಹುದು, ಇಲ್ಲ ಆ ಥರದಿಲ್ಲ, ಇರಬಹುದು. ಆ ಥರ ಯಾವುದಾದ್ರೂ ನಿಮ್ಮ ಫ್ಯಾಮಿಲಿನಲ್ಲಿ ಇದೆಯಾ? ನಮ್ಮ ತಂದೆಗೆ ಅವರು ರೈತರು. ಸೊ ಅವ್ರು ಕೆಲಸ ಮಾಡಬೇಕಾದ್ರೆ ಭತ್ತನ ಜೋಡಿಸಿ, ಎತ್ತಿನ ಗಾಡಿ ಅಂತ ಹೇಳ್ತೀವಿ ನಾವು, ಅದಕ್ಕೆ ಅವ್ರು ಜೋಡಿಸುವಾಗ ಹೈಟ್ ಆದಾಗ ಅವ್ರ ಮೇಲೆ ಹತ್ತಾರೆ. ಕೆಳಗಡೆಯಿಂದ ಯಾರೋ ಎಷ್ಟಾಗ ಅದನ್ನ ಕ್ಯಾಚ್ ಹಿಡ್ಕೊಂಡು ಮತ್ತೆ ಅದನ್ನ ಫಿಟ್ ಮಾಡಿ ನಿಲ್ಲಿಸ್ತಾರೆ. ಆ ಟೈಮಲ್ಲಿ ಅವರು ಜಾರಿ ಬಿದ್ದದ್ದುಂಟು. ಆವಾಗ ಅವ್ರಿಗೆ ಸ್ಪೈನಲ್ ಸಮಸ್ಯೆ ಇದೆ. ಬಟ್ ಒಂದು ವರ್ಷಗಳು ಸ್ವಲ್ಪ ಸಮಸ್ಯೆ ಪಟ್ಟರು. ನಾವಾಗಿ ಬಿದ್ದು ಅಪಘಾತದ ಬಗ್ಗೆ ಮಾತಾಡ್ತಾ ಇಲ್ಲ, ಸ್ವಾಭಾವಿಕವಾಗಿ ಅಥವಾ ಇಲ್ಲ ಆ ಥರ ಯಾವುದೂ ಸಹ ಇಲ್ಲ. ಓಕೆ. ಸೊ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ನಯೋಮಿ? 11 years. 11 ವರ್ಷ ಆಗಿದೆ ಮದುವೆ ಆಗಿ. ಆರೋಗ್ಯದ ತೊಂದರೆ ಏನಾದರೂ ಇದೆಯಾ ನಿಮ್ಮ ಯಜಮಾನರಿಗೆ? ಆರೋಗ್ಯ ತೊಂದರೆ ಏನೂ ಇಲ್ಲ ಸರ್. ಓಕೆ, ಯಾವುದೇ ರೀತಿಯಾದ ಆರೋಗ್ಯದ ತೊಂದರೆ ಇಲ್ಲ. ಒಳ್ಳೆ ಅಡುಗೆ ಮಾಡಿಕೊಡ್ತಾ ಇದ್ದೀರಾ ನೀವು? ಚೆನ್ನಾಗಿ ಊಟ ಎಲ್ಲ ಮಾಡ್ತಾರೆ? ಹೌದು ಸರ್. ಏನು ತೊಂದರೆ ಇಲ್ಲ, ಆರೋಗ್ಯದ ತೊಂದರೆ? ಆರೋಗ್ಯದೇನು ತೊಂದರೆ, ಚಿಕ್ಕ ಪುಟ್ಟ ಜ್ವರ ಅಂತದ್ದು ಓಕೆ. ನಿಮ್ದು ಅರೇಂಜ್ಡ್ ಮ್ಯಾರೇಜಾ ಅಥವಾ ಬೇರೆ ಲವ್ ಮ್ಯಾರೇಜಾ? ಇಲ್ಲ ಸರ್, ಕಂಪ್ಲೀಟ್ ಅರೇಂಜ್ ಮ್ಯಾರೇಜ್. ಕಂಪ್ಲೀಟಾಗಿ ಅರೇಂಜ್ ಮ್ಯಾರೇಜ್. ಓಕೆ. ಈಗಾಗಲೇ ನೀವು ನಮ್ಮ ಸ್ಟುಡಿಯೋಗೆ ಬಂದು ಬಹಳಷ್ಟು ಸಾಕ್ಷಿಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಜೀವನ ಚೆನ್ನಾಗಿ ಹೋಗ್ತಾ ಇದೆ, ಒಂದು ಪುಟ್ಟ ಸಂಸಾರ, ಒಂದು ಸಣ್ಣ ಗೂಡನ್ನು ಕಟ್ಕೊಂಡಿದ್ದೀರಾ. ಬಹಳಷ್ಟು ಹಣ ವ್ಯರ್ಥ ಅನ್ನೋ ಪದಕ್ಕಿಂತ ಖರ್ಚು ಮಾಡಿ ಒಂದು ಮಗುವನ್ನು ದೇವರು ನಿಮಗೆ ಕೊಟ್ಟಿದ್ದಾನೆ. ಅದನ್ನು ಮಗುವನ್ನು ಬೆಳೆಸ್ತೀರಾ. 11 ವರ್ಷ ದಿಢೀರಂತ 2023 ಏನಾಯಿತು ಎಂಬತಕ್ಕಂಥದ್ದನ್ನು ನಾವು ಆಳಕ್ಕೆ ಹೋಗುವ ಮುನ್ನ ಯಾವಾಗಾದರೂ ಯೋಚನೆ ಮಾಡಿದ್ದೀರಾ, ಜೀವನ ಸಂತೋಷವಾಗಿ ಹೋಗ್ತಿದೆ, ಖಂಡಿತವಾಗ್ಲೂ ಒಂದಿನ ಕಷ್ಟ ಬರ್ತದೆ, ಖಂಡಿತವಾಗ್ಲೂ ಎದುರು ನೋಡ್ದಿರ್ತಕ್ಕಂಥ ಘಟನೆಗಳು ಜೀವನದಲ್ಲಿ ಆಗುತ್ತೆ ಅಂತ ಯಾವಾಗಾದ್ರೂ ಯೋಚನೆ ಮಾಡಿದ್ದೀರಾ? ಸರ್, ಕಷ್ಟ ಚಿಕ್ಕ ಪುಟ್ಟ ಬರುತ್ತೆ ಅನ್ನೋದೊಂದಿತ್ತು, ಬಟ್ ಇಷ್ಟು ದೊಡ್ಡದಾಗುತ್ತೆ ಅನ್ನೋದು ಕಲ್ಪನೆ ಕೂಡ ಇರಲಿಲ್ಲ. ಓಕೆ, ನೇರವಾಗಿ ಸಾಕ್ಷಿಗೆ ಹೋಗೋಣ. ಸ್ಪೈನಲ್ ಕಾರ್ಡ್ ಇಂಜುರಿ ಆಗುತ್ತೆ, ಕಾಲಲ್ಲಿ ಸ್ಪರ್ಶವನ್ನು ಕಳ್ಕೊಳ್ತೀರಾ. ಯಾವಾಗ ಶುರುವಾಯಿತು, ಯಾವ ರೀತಿ ಶುರುವಾಯಿತು? ಬದುಕರೆ 2019ರಲ್ಲಿ ನಾನು ವೆಯ್ಟ್ ಇದ್ದೆ, 94 kg ಇದ್ದೆ. ನನ್ನ ಸ್ನೇಹಿತ ಹೇಳ್ದ, ತುಂಬ ದಪ್ಪ ಇದೆ ಕಣೋ,
ಈ ಥರ ಆದರೆ ಅಸಹ್ಯ ಕಾಣಿಸ್ತೀಯಾ, ನೀನು ಸ್ವಲ್ಪ ರೆಡ್ಯೂಸ್ ಮಾಡಬೇಕು ವೆಯ್ಟ್ನ ಅಂತ ಹೇಳಿದ್ರು. ಸರಿ, ನಾನೇನು ಮಾಡಿದೆ, ನೆಕ್ಸ್ಟ್ ದಿವಸ ಇಮಿಡಿಯೇಟಾಗಿ ಜಾಗಿಂಗ್ ಶುರು ಮಾಡಿದೆ, ಓಡೋಕ್ಕೆ ಶುರು ಮಾಡಿದೆ. ಗೌರ್ಮೆಂಟ್ ಶಾಲೆಯಲ್ಲಿ ಗ್ರೌಂಡ್ ವಿಶಾಲವಾಗಿದೆ, ಅಲ್ಲಿ ಓಡ್ತಾ ಇದ್ದೆ. ಓಡಬೇಕಾದ್ರೆ ಒಂದು ಆಲ್ಮೋಸ್ಟ್ ಒಂದು 3 ರಿಂದ 4 ತಿಂಗಳ ಒಳಗಡೆ 14 kg ಇಳಿಸಿದೆ ನಾನು ಆಲ್ಮೋಸ್ಟ್. ನಮ್ಮ ತಂದೆ ಕೂಡ ಹೇಳಿದರು, ಇಷ್ಟು ಇದ್ದಕ್ಕಿದ್ದಂಗೆ ಇಷ್ಟು ಇಳಿಸ್ಬೇಡ, ನಿಂಗೆ ತೊಂದರೆ ಆಗುತ್ತೆ ಅಂತ ಹೇಳಿದರು. ನಾನು ಕೇಳಿದೆ, ಯಾಕಂದರೆ ನಾನು ಕಂಪ್ಲೀಟಾಗಿ ಫ್ಯಾಟ್ ಎಲ್ಲ ಕಟ್ ಡೌನ್ ಮಾಡಿದ್ದೆ. ಒಂದು ಸರಿ ಓಡಬೇಕಾದ್ರೆ ಸಡನ್ನಾಗಿ ಲೆಫ್ಟ್ ಬ್ಯಾಕಲ್ಲಿ ಮಸಲ್ ಹ್ಯಾಕ್ ಆದಂಗೆ ಆಯಿತು, ಹಿಡ್ದಂಗೆ ಆಯಿತು. ಸರಿ, ಸ್ವಲ್ಪ ಎಕ್ಸಸೈಸ್ ಮಾಡಿದ್ರೆ ಸರಿ ಹೋಗುತ್ತೆ ಅಂತ ನಾನು ಎಕ್ಸಸೈಸ್ ಕೂಡ ಮಾಡಿದೆ. 1-2 ದಿವಸ ಆದ್ರೂ ಅದು ಪೇನ್ ಹೋಗಲಿಲ್ಲ. ಆಮೇಲೆ ವೈದ್ಯರ ಬಳಿಗೆ ಹೋಗೋಂಥ ಪರಿಸ್ಥಿತಿ ಬಂತು. ಹಾಗಾಗಿ ಅಲ್ಲಿಂದ ನನಗೆ ನೋವು ಕಾಣಿಸ್ಕೊಂತು ಬೋಧಕರೇ. ಆಮೇಲೆ ವೈದ್ಯರು ಹೇಳಿದ್ರು, ನೀನು ಇದನ್ನು ಹೀಗೆ ಬಿಟ್ಟರೆ ನೀನು ಸ್ಲಿಪ್ ಡಿಸ್ಕ್ ಆಗುತ್ತೆ, ಹಾಗಾಗಿ 1-2 ಸಲ ನೀನು ಫಿಸಿಯೋಥೆರಪಿ ಮಾಡಿಸ್ಕೊ, ಸರಿ ಹೋಗ್ಬೋದು ಅಂತ ಹೇಳಿದ್ರು. ಈ 14 kg ವೆಯ್ಟ್ ಕಡಿಮೆ ಮಾಡಿದ್ರೆ ಅದು ಆವಾಗ ಮದುವೆ ಆಗಿತ್ತಾ ನಿಮಗೆ? ಖಂಡಿತ ಆಗಿತ್ತು ಬೋಧಕರೇ. ಓಕೆ, ಮದುವೆ ಆಗಿತ್ತು. ಓಕೆ ಓಕೆ 2019ರಲ್ಲಿ. ನನ್ನ ಮದುವೆ ಆಗಿದ್ದು 2012ರಲ್ಲಿ. ಓಕೆ, ಮದುವೆ ಆಗಿತ್ತು. ಇಲ್ಲೆಲ್ಲೋ ಸ್ವಲ್ಪ ನೋವು ಶುರುವಾಗಿದೆ. ನಿಮ್ಗೇನು ಅದು ದೊಡ್ಡದಾಗಿರುತ್ತೆ ಅಂತ ಏನಾದರೂ ಯೋಚನೆ ಮಾಡಿದ್ರಾ? ಇಲ್ಲ ಸರ್, ಮುಂದೆ ಹೋಗಿ ಇದೇನೋ ಒಂದು ದೊಡ್ಡದಾಗುತ್ತೆ ಇಲ್ಲ. ಫಸ್ಟ್ ಟೈಮ್ ನಮ್ಗೆ ಏನೋ ಅನಿಸ್ನಿಲ್ಲ. ಡಾಕ್ಟರ್ ಹೇಳಿದ್ರು ಮೇ ಬಿ ಡಿಸ್ಕ್ ಪ್ರಾಬ್ಲಮ್ ಆಗ್ಬೋದು ಮುಂದಕ್ಕೆ, ಸೊ ನೀವು ಫಿಸಿಯೋಥೆರಪಿ ತಗೊಳ್ಳಿ ಅಂತ ಹೇಳಿದ್ರು. 10 days ಕಂಟಿನ್ಯೂಸ್ ಆಗಿ ಫಿಸಿಯೋಥೆರಪಿ ತಗೊಂಡು ರೆಸ್ಟ್ ಮಾಡ್ತಾ ಇದ್ರು, ಬೆಡ್ ರೆಸ್ಟ್ ಅಲ್ಲಿ ಇರಕ್ಕೆ ಹೇಳಿದ್ರು. ಆದ್ರೆ ಯಾವತ್ತೂ ಯೋಚನೆ ಮಾಡಿರಲಿಲ್ಲ ಒಂದು ದಿನ ಜೀವನನೇ ತಲೆ ಕೆಳಗಾಗತ್ತೆ ಅಂತ? ಇಲ್ಲ ಇಲ್ಲ. ಸೊ ಮುಂದೆ ಏನಾಗುತ್ತೆ ಅಂತಕ್ಕಂಥದ್ದನ್ನ ನಾವು ಪ್ರಿಯ ವೀಕ್ಷಕರಿಗೆ ಹೇಳೋಕ್ಕಿಂತ ಮುಂಚಿತವಾಗಿ ಏನು ಕೆಲಸ ಮಾಡ್ಕೊಂಡಿದ್ದೀರಾ? ಇಬ್ಬರು ಕೆಲಸ ಮಾಡ್ತೀರಾ ಅಥವಾ ನೀವು ಒಬ್ಬರೇ ಕೆಲಸ ಮಾಡ್ತಿದ್ದೀರಾ? ಯಾಕೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ಇಷ್ಟೊಂದು ದೊಡ್ಡ ಅನಾರೋಗ್ಯಕ್ಕೆ ಒಳಗಾಗುವ ಮುನ್ನ ನೀವು ಹಣ ಎಷ್ಟು ಕೂಡಿಸಿಟ್ಟಿದ್ದೀರಾ, ಬ್ಯಾಂಕ್ ಬ್ಯಾಲೆನ್ಸ್ ಎಷ್ಟಿದೆ ನಿಮ್ಮದು, ಫಿಕ್ಸೆಡ್ ಡೆಪಾಸಿಟಲ್ಲಿ ಎಷ್ಟು ಇಟ್ಟಿದ್ದೀರಾ ಅನ್ನೋ ಒಂದು ವಿಷಯವನ್ನು ನೀವು ತಿಳಿಸಿದ್ರೆ ಪ್ರಿಯ ವೀಕ್ಷಕರಿಗೆ ಗೊತ್ತಾಗುತ್ತೆ ದಟ್ ಯು ಆರ್ ದಿ ಮೇನ್ ಬ್ರೆಡ್ ವಿನ್ನರ್. ಹೇಳಿ, ಇಬ್ಬರು ಕೆಲಸ ಮಾಡ್ತೀರಾ ಹೆಂಗೆ? ಮದುವೆ ಆಗೋ ಹೊಸ್ತರಲ್ಲಿ ಆಕೆ ಕೂಡ ಕೆಲಸ ಮಾಡ್ತಾ ಇದ್ಲು. ಮಗು ಅಂತ ಬಂದಾಗ ಆಕೆ ತುಂಬ ಒಲವಾಗಿತ್ತು. ಹಾಗಾಗಿ ಕೆಲಸದ ಮೇಲೆ ಅವಳಿಗೆ ಆಸಕ್ತಿ ಕಡಿಮೆಯಾಗಿ ಮಗುನ ನೋಡ್ಕೊತೀನಿ, ನೀವು ಒಬ್ಬರೇ ಮಾಡಿ ಅಂತ ಹೇಳಿದ್ರು. ಹಾಗಾಗಿ ಆಕೆ ಕೆಲಸ ಇವತ್ತು ಕೂಡ ಕೆಲಸ ಮಾಡ್ತಾ ಇಲ್ಲ. ಮಗು ಆದಾಗಿಂದ ಈಗ ಕೆಲಸ ಮಾಡ್ತಾ ಇಲ್ಲ. ನಾನು ಪ್ರೈವೇಟ್ ಕಂಪ್ನಿಗಳಲ್ಲಿ ಕೆಲಸ ಮಾಡ್ತಾ ಇದ್ದೆ. ನನ್ನ ಕೆಲಸ ಬಂದ್ಬಿಟ್ಟು ಬಿಸ್ನೆಸ್ ಡೆವಲಪ್ಮೆಂಟು, ಅಡ್ಮಿನ್ನು, ಆಪ್ರೇಷನ್ಸು, ಇದು 3 ಡೆಸಿಗ್ನೇಷನಲ್ಲಿ ಐ ಶುಡ್ ಟೇಕ್ ಕೇರ್. ಸೊ ನನಗೆ ಕೆಲಸನೂ ಕೂಡ ಭಾಳಷ್ಟು ತೊಂದರೆಗಳಾಗ್ತಾನೆ ಬಂತು. ಯಾವುದು ಫಿಕ್ಸೆಡ್ ಅಂತ ಬರಲಿಲ್ಲ. ಒಂದೇ ಒಂದು ಕಂಪ್ನೀಸ್ ಮಾಡ್ಕೊಳಂತ ಆ ಕಂಪ್ನಿಲಿ ಆಲ್ಮೋಸ್ಟ್ ಒಂದು 7-8 years ಇದ್ದೆ ನಾನು. ಅದಾದಮೇಲೆ ಈ ಕೆಲಸ ಭಾಳಷ್ಟು ತೊಂದರೆಗಳ ಕಡೆ ಉಂಟಾಯಿತು ನನಗೆ. ಹಾಗೆ ನೀವು ಹೇಳ್ದಂಗೆ ಬ್ಯಾಂಕ್ ಖಾತೆ ಆಗಿರಲಿ ಅಥವಾ ಫಿಕ್ಸೆಡ್ ಡೆಪಾಸಿಟ್ ಆಗಲಿ, ಇದ್ಯಾವುದು ನಾವು ಮಾಡಿಸಿಲ್ಲ ಬದುಕರೆ. ಓಕೆ, ಒಂದು ಸಣ್ಣ ವಿರಾಮವನ್ನು ತೆಗೆದುಕೊಳ್ಳೋಣ. ಒಂದು ಸಣ್ಣ ವಿರಾಮ, ಮರಳಿ ಸ್ವಾಗತ. ಸೊ ಮುಂದುವರಿಸಿ. ಸೊ ಕೆಲಸಕ್ಕೆ ಹೋದರೆ ಮಾತ್ರ ಊಟ ಮಾಡ್ಬೋದು, ಹೊಸ ಬಟ್ಟೆ ತಗೋಬೋದು, ಮನೆ ಬಾಡಿಗೆ ಕಟ್ಬೋದು, ಕರೆಂಟ್ ಬಿಲ್ ಕಟ್ಬೋದು. ಆಗಿದ್ದಾದರೂ ಏನು? ಎಲ್ಲ ಚೆನ್ನಾಗಿತ್ತು ಪರಿಸ್ಥಿತಿ. ನಾವು ಸಭೆಗೂ ಹೋಗ್ತಾ ಇದ್ವಿ, 3 ಜನ, ಭಾಳ ಸಂತೋಷವಾಗಿದ್ವಿ. ಅದು ಮತ್ತೆ ಅದು ನೋವು ಕಾಣಿಸ್ಕೊಳ್ಳೋಕೆ ಶುರುವಾಯಿತು ನನ್ನ ಬೆನ್ನಲ್ಲಿ. ಹಾಗಾಗಿ 2ನೇ ಬಾರಿನೂ ಕೂಡ ನಾವು ಆಸ್ಪತ್ರೆಗೆ ಹೋಗಿದ್ವಿ. ಆ ಡಾಕ್ಟ್ರ್ ಹೇಳಿದ್ರು, ಈತ ಮೊದಲು ಬಂದಾಗ ಭಾಳ ಸ್ಟ್ರಾಂಗ್ ಇದ್ದ, ಇವಾಗ ಅದು ಸ್ಲಿಪ್ ಡಿಸ್ಕ್ ಆಗಿದೆ, ನೀವು ಒಂದು ಕೆಲಸ ಮಾಡಿ ಆಪ್ರೇಷನ್ ಮಾಡಿಸ್ಕೊಂಬಿಡಿ, ಸರಿ ಹೋಗುತ್ತೆ, ಒಂದು 50,000 ಖರ್ಚಾಗ್ಬೋದು ಅಂತ ನನಗೆ 2021ರಲ್ಲಿ ಹೇಳಿದ್ರು ಯಾರು ಡಾಕ್ಟ್ರು. ಹಾಗಾಗಿ ನಾವು ನೋಡಿದ್ವಿ, ಯಾಕೆ ಆಪ್ರೇಷನ್ಗೆ ಹೋದರೆ, ಯಾಕಂದರೆ ಚೆನ್ನಾಗಿರಲ್ಲ, ಯಾಕಂದರೆ ಸ್ಪೈನಲ್ ಕಾರ್ಡ್ ಅದೇ ಮನುಷ್ಯನಿಗೆ ಮುಖ್ಯವಾದಂಥ ಭಾಗ, ಅದಕ್ಕೇನಾದರೂ ಹೆಚ್ಚು ಕಡಿಮೆ ಆದರೆ ನಮ್ಮ ಜೀವನ ಹಾಳಾಗ್ಬೋದು ಅಂತ ನಾವು ಅದು ಮಾಡಿಸ್ಲಿಲ್ಲ. ನಾವು ವೈದ್ಯರಲ್ಲಿ ಕೇಳ್ಕೊಂಡ್ವಿ, ವೈದ್ಯರೇ ನಾವು ಫಿಸಿಯೋಥೆರಪಿ ಮಾಡಿಸಿ ನೋಡ್ತೀವಿ, ಅಕಸ್ಮಾತ್ ಅದರಲ್ಲಿ ಕಮ್ಮಿ ಆಗಲಿಲ್ಲ ಅಂದರೆ ನೋಡೋಣ ಮುಂದೆ ಆಪ್ರೇಷನ್ಗೆ ಹೋಗ್ಬೇಕಾ ಏನಂತ. ಹಾಗಾಗಿ ನಾವು ಪ್ರಾರ್ಥನೆ ಕೂಡ ಮಾಡ್ತಾ ಇದ್ವಿ ಅದಕ್ಕೋಸ್ಕರ, ದೇವರೇ ದಯವಿಟ್ಟಪ್ಪ ಆಪ್ರೇಷನ್ ತನಕ ಹೋಗಬಾರ್ದು, ಫಿಸಿಯೋಥೆರಪಿಲೇ ಎಲ್ಲ ಮುಗಿದೋಗಿದೆ ಅಂತ. ಆಲ್ಮೋಸ್ಟ್ ಒಂದು 8 to 10 days ನಾವು ಫಿಸಿಯೋಥೆರಪಿ ಮಾಡಿಸಿದ್ಮೇಲೆ ಅದು ನೋವು ತಾನಾಗಿ ಕಮ್ಮಿ ಆಗಿ ಮತ್ತೆ ನಾನು ನಾರ್ಮಲ್ ರೂಟೀನ್ ಬರೋಕ್ಕೆ ಶುರುವಾಯಿತು ಬದುಕರೆ. ಓಕೆ, ಈ ಮಾರ್ಕೆಟಿಂಗ್ ಅಂತ ಹೇಳಿದ್ರೆ, ಸೊ ನೀವು ತುಂಬ ಗಾಡಿ ಓಡಿಸ್ತಾ ಇದ್ರಾ? ಹೌದು, ದಿನನಿತ್ಯ ಸುಮಾರು ಒಂದು 20 ರಿಂದ 40 kilometers ಓಡಿಸ್ಲೇಬೇಕಾಗ್ತಿತ್ತು. ಓಕೆ ಓಕೆ, ಸರಿ. ಯಾವಾಗ ಈ ಒಂದು ಅಪಘಾತ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ, ದಿಢೀರಂತ ಯಾವ ಒಂದು ಘಟನೆ ನಡೀತು
ಖಂಡಿತವಾಗ್ಲೂ ನಿಮ್ಗೆ ಏನೋ ಆಗಿದೆ ಅಂತ ನಿಮ್ಗೆ ಯಾವಾಗ ಅನ್ನಿಸ್ತು? ಮತ್ತೆ ಆ ಪೇನ್ ನನಗೆ ಸ್ವಲ್ಪ ದಿವಸ ಬರಲಿಲ್ಲ. ನಾನು ಓಕೆ ಮತ್ತೆ ನಾರ್ಮಲ್ ಅದೇ ಲೈಫಲ್ಲಿ ಥ್ಯಾಂಕ್ ಗಾಡ್ ಅಂತ ಅಂದ್ಕೊಂಡಿದ್ದೆ. ಆದರೆ ರೀಸೆಂಟಾಗಿ 2023 ಕ್ರಿಸ್ಮಸ್ಗೆ ರಜೆ ಕೊಟ್ಟಿದ್ದರು. ಆವಾಗ ನಾನು ನಮ್ಮ ತಂದೆ ತಾಯಿಗಳ ಬಳಿ ನಮ್ಮ ಗ್ರಾಮಕ್ಕೆ ಹೋಗಿದ್ದೆ, ಕಲಿಯೂರಿಗೆ. ಅಲ್ಲಿ ಆಚರಿಸೋಣ ಅಂತ ನಮ್ಮ ಕುಟುಂಬ ಸಮೇತ ಜೊತೆ ಹೋಗಿದ್ದೆ. ಕ್ರಿಸ್ಮಸಲ್ಲಿ ಯೂಶಲಿ ಸ್ಲಿಪ್ ಡಿಸ್ಕ್ ಆಗಿರೋರು ತುಂಬ ಜಾಸ್ತಿ ಹೊತ್ತು ಕೂತ್ಕೊಳ್ಬಾರ್ದು, ವೆಯ್ಟ್ ಎತ್ತಬಾರ್ದು ಅಥವಾ ಬೀಳಬಾರ್ದು ಅಂತ ಸಲಹೆಗಳು ಕೊಡ್ತಾರೆ ವೈದ್ಯರು. ಅದು ನಾನು ಏನು ಮಾಡಿದೆ, ಸ್ವಲ್ಪ ಕೆಲಸ ಜಾಸ್ತಿ ಇರೋದ್ರಿಂದ ನಮ್ಮ ಮನೇಲಿ ಭಾಳಷ್ಟು ಬಡತನ ಜಾಸ್ತಿ, ಯಾರು ಕೆಲಸಗಾರ ಇರಲಿಲ್ಲ. ಹಾಗಾಗಿ ನಾವೇ ಮಾಡಬೇಕಾಗಿರೋ ಪರಿಸ್ಥಿತಿ ಉಂಟು. ಹಾಗಾಗಿ ಅಡುಗೆಗೆ ನಾವು ಏನು ಮಾಡ್ತಾಯಿದ್ವಿ, ನಾನೇ ತರಕಾರಿ ಹೆಚ್ಚೋಕ್ಕೆ ಸ್ವಲ್ಪ ಪ್ರೊಲಾಂಗ್ ಆಗಿ ಜಾಸ್ತಿ ಹೊತ್ತು ಕೂತ್ಕೊಂಡ್ಬಿಟ್ಟೆ. ಅದಾದ ತದನಂತರ ಅಡುಗೆ ಆದಮೇಲೆ ಪಾತ್ರೆ ನಿಲ್ಲಿಸೋದಕ್ಕೋಸ್ಕರ ಸ್ವಲ್ಪ ನಮ್ಮ ಅಣ್ಣನಿಗೂ ಅತ್ತೆಗೂ ಸ್ವಲ್ಪ ಸಪೋರ್ಟ್ ಮಾಡಿದೆ. ಅಂದರೆ ನಾನು ಜಾಸ್ತಿ ವೆಯ್ಟ್ ಎತ್ತಲ್ಲ, ಬಟ್ ಸ್ಟಿಲ್ ಅದು ಕಾರಣ ಆಗಬಹುದು. ಅದಾದ ನಂತರ ನಾನು ಸ್ನಾನ ಮಾಡಬೇಕಾದ್ರೆ ನಮ್ಮ ತಾಯಿ ಬೆನ್ನು ಉಜ್ಜಿಕೊಂಡು ಚೆನ್ನಾಗಿ ಸ್ನಾನ ಮಾಡಿಸ್ತಾಯಿದ್ರು. ಮೇಲೆ ಎದ್ದೇಳಬೇಕಾದ್ರೆ ಕಾಲು ಸ್ಲಿಪ್ಪಾಗಿ ಬಿದ್ದೆ. ಇದು 3 ಘಟನೆಗಳು ಸೇರಿ ಆ ನೋವು ತುಂಬ ಜಾಸ್ತಿ ಆಗೋಯ್ತು ಬೋಧಕರೆ. ನನಗೆ ನಡೆಯೋಕ್ಕಾಗ್ತಾ ಇರಲಿಲ್ಲ. ತುಂಬ ಕರೆಂಟ್ ಶಾಕ್ ಹೊಡೆಯೋದು, ಬ್ಯಾಕಿಂದ ಕಾಲುವರೆಗೂ ಎಡಗಾಲದಲ್ಲಿ ಕರೆಂಟ್ ಶಾಕ್ ಹೊಡೆದಂಗೆ ಆಗ್ತಾಯಿತ್ತು. ಪೇಯ್ನ್ ತುಂಬ ವಿಪರೀತವಾಗಿರ್ತಾಯಿತ್ತು. ಹಾಗಾಗಿ ಏನೋ ಸಮಸ್ಯೆ ಕಾಣಿಸ್ಕೊಂತಲ್ಲ ನನ್ನ ಜೀವನದಲ್ಲಿ ಅನ್ನೋದೊಂದು ಭಯ ಕಾಣಿಸ್ಕೊಂತು. ಮತ್ತು ಕೆಲಸ ಆವಾಗ ತಾನೇ ದೇವರು ಹೊಸದಾಗಿ ರೂಪಿಸ್ಕೊಟ್ಟಿದ್ದ. ನಾನು ಜಾಸ್ತಿ ರಜೆ ತಗೊಂಡ್ರೆ ಮತ್ತೆ ಪ್ರಾಬ್ಲಮ್ ಆಗ್ಬೋದು ಅನ್ನೋ ಕಾರಣಕ್ಕೋಸ್ಕರ ನಾವೇನು ಮಾಡಿದ್ವಿ, ಊರಿಂದ ವಾಪಸ್ಸು ಬೆಂಗಳೂರಿಗೆ ಬಂದ್ಬಿಟ್ಟು ಕೆಲ್ಸಕ್ಕೆ ಹೋಗೋಣ ಅಂತ ಹರಿಬರಿಯಲ್ಲಿ ಬಂದ್ವಿ ನಾವು. ಬರೋಕ್ಕಿಂತ ಮುಂಚೆ ಕೊಳ್ಳೇಗಾಲದಲ್ಲೇ 1-2 ಸಲ ಫಿಸಿಯೋಥೆರಪಿ ಮಾಡಿಸ್ಕೊಂಡೆ. ಆ ನೋವಿಗೆ ಸ್ವಲ್ಪ ರಿಲೀಫ್ ಆಯಿತು, ಕಂಪ್ಲೀಟ್ ಆಗೇನಿಲ್ಲ, ಸ್ವಲ್ಪ ರಿಲೀಫ್ ಆಯಿತು. ಸೊ ಆ ಧೈರ್ಯದ ಮೇಲೆ ನಾನು ಬೆಂಗಳೂರಿಗೆ ಬಂದೆ. ಅದು ಲಾಂಗ್ ಡ್ರೈವ್ ಆಯಿತು. ಅದು ಸ್ವಲ್ಪ ಒಂದು 1 hour 1.5 hour ನಿಲ್ಲಿಸ್ಕೊಂಡು ಬ್ರೇಕ್ ತೊಗೊಂಡು ಬಂದೆ. ಆದರೂ ಸಹ ಅದು ಪೇನ್ ಕಡಿಮೆ ಆಗಲಿಲ್ಲ. ಡೈರೆಕ್ಟಾಗಿ ನಾವು ಮನೆಗೆ ಹೋಗೋಕ್ಕಿಂತ ಮುಂಚೆ ಒಂದು ಫಿಸಿಯೋಥೆರಪಿಗೂ ಹೋದ್ವಿ. ನಾನು ನಾರ್ಮಲ್ ಮಾಡಿಸ್ಕೊಳ್ತಿದ್ದೆ, ಫಿಸಿಯೋಥೆರಪಿಗೆ ಹೋಗಿದ್ರೆ ಬಹುಶಃ ಸರಿ ಹೋಗ್ತೈತೆ ಏನೋ ಗೊತ್ತಿಲ್ಲ. ಅವರು ಬಾಗಿಲು ಮುಚ್ಚಿಬಿಟ್ಟಿದ್ರು ಅವತ್ತು. ಬಹುಶಃ ಅವತ್ತು ನನಗೆ ಫಿಸಿಯೋಥೆರಪಿ ಮಾಡಿಸಿಲ್ಲ, ಹಂಗೆ ನಾರ್ಮಲಾಗಿ ರೆಸ್ಟ್ ತೊಗೊಂಡಿದ್ರು ಕೂಡ ಚೆನ್ನಾಗಿರ್ತೀನಿ ಅನ್ನೋ ಗೊತ್ತಿಲ್ಲ. ಡೈರೆಕ್ಟಾಗಿ ಬೇರೆ ಫಿಸಿಯೋಥೆರಪಿಗೆ ಹೋಗ್ಬಿಟ್ಟು ಮಾಡಿಸ್ಕೊಂಡು ನೆಕ್ಸ್ಟ್ ದಿವಸ ನನಗೆ ಕಾಲು ಫುಲ್ ಡ್ರಾಪ್ ಆಗಿಬಿಟ್ಟಿದೆ, ಫುಲ್ ನಮ್ನೆಸ್ ಕೂಡ ಬಂದುಬಿಟ್ಟಿದೆ. ಇಷ್ಟು ಕೂಡ ಆಡ್ಸೋಕ್ಕಾಗ್ತಾ ಇರಲಿಲ್ಲ. ಇದೇ ಕಾಲು ಅಂದ್ಕೊಂಡ್ರೆ ನೀವು, ನನಗೆ ಇಷ್ಟು ಕೂಡ ಆಡ್ಸೋಕ್ಕಾಗ್ತಾ ಇರಲಿಲ್ಲ, ಅಷ್ಟು 0 ಸ್ಟ್ರೆಂತ್ ಬಂದುಬಿಟ್ಟಿತ್ತು ಬೋಧಕರೇ. ನಿನಗೆ ಸ್ಲಿಪ್ ಡಿಸ್ಕ್ ಆಗಿದೆ, ಈ ರೀತಿಯಾದ ತುಂಬ ಹೊತ್ತು ಕೂತ್ಕೋಬೇಡ, ಇದೆಲ್ಲ ವೆಯ್ಟ್ ಎಲ್ಲ ತೆಗಿಬೇಡ ಅಂತ ನೀವು ಹೇಳಿಲ್ವಾ ಅವ್ರಿಗೆ? ಹೇಳಿದೆ ಸರ್, ಅವ್ರಿಗೆ ಹೇಳಿದೆ. ನನ್ನ ಮನೇಲಿ ಆಲ್ಮೋಸ್ಟ್ 2021 ಆಗಿದ್ದು, 2022-23 ಅವ್ರಿಗೇನು ಭಾರನೇ ಮುಟ್ಟಿಸ್ತಾ ಇರಲಿಲ್ಲ. ಈವನ್ ವಾಟರ್ ಕ್ಯಾನ್ ಏನೂ ಮುಟ್ಟಿಸ್ತಾ ಇರಲಿಲ್ಲ ಅವ್ರನ್ನ. ನಾನು ಅವರು ಊರಲ್ಲಿ ಹೋದಾಗಲೂ ಅವ್ರು ಹೆಚ್ಚುತ್ತಾ ಇದ್ದಾಗ ನಾನು ಹೇಳಿದೆ, ನೀ ಎದೊಳಿ ಅಂತ ಹೇಳಿದಾಗ ಅವರು ಅಂತ ಹೇಳ್ಬಿಟ್ಟು ಅವ್ರು ಹಂಗೆ ಇದು ಮಾಡ್ತಾಯಿದ್ರು. ಸೊ ಅವ್ರು ಬಿದ್ದಿರೋದು ಕೂಡ ನನಗೆ ಗೊತ್ತಿಲ್ಲ. ಅಟ್ಲೀಸ್ಟ್ ನನಗೆ ಗೊತ್ತಿದ್ರೆ ಅಟ್ಲೀಸ್ಟ್ ನಾನು ಡಾಕ್ಟ್ರ್ ಹತ್ರನಾದರೂ ಅಥವಾ ಫಿಸಿಯೋಥೆರಪಿ ಅವ್ರ ಹತ್ರನೇ ಕೇಳ್ಬೋದಿತ್ತು, ಈ ಥರ ಬಿದ್ದಿದ್ದಾರೆ ಏನು ಮಾಡ್ಬೋದು ಅನ್ನೋದೊಂದು ಸಲಹೆ ತೊಗೋಬೋದಿತ್ತು. ಅವ್ರು ಹೇಳಿದರೆ ಬಹುಶಃ ಇವತ್ತು ಈ ಪರಿಸ್ಥಿತಿಲಿ ಇದ್ದಿಲ್ಲ ಅನ್ನೋದು ಒಂದು. ಬಟ್ ನಮ್ಮ ಆಲೋಚನೆಯೇ ಬೇರೆ, ದೇವರ ಆಲೋಚನೆಯೇ ಬೇರೆ. ಸೊ ಸ್ಪರ್ಶ ಇಲ್ಲ ಕಾಲಲ್ಲಿ? ಸ್ಪರ್ಶ ಇತ್ತು ಪಾಸ್ಟ್ರೆ, ಶಕ್ತಿ ಇರಲಿಲ್ಲ. ಓಕೆ. ಅದಾದಮೇಲೆ ಏನಾಯಿತು? ಅದಾದಮೇಲೆ ಈಗ ಹೇಳಿದ್ಲು ಡಾಕ್ಟರ್ ಹತ್ರ ಹೋಗೋಣ ಅಂತ. ನಾನು ಸ್ವಲ್ಪ ಟೈಮ್ ಕೊಡು, ನೋಡೋಣ, ಸ್ವಲ್ಪ ಅಡ್ಜಸ್ಟ್ ಆಗಬಹುದು ಅನ್ನೋ ಒಂದು ನಿರ್ಧಾರದ ಮೇಲೆ ನಾನು ತಾಳ್ಮೆ ಹೇಳ್ಕೊಂಡೆ. ಪ್ರಾರ್ಥನೆ ಕೂಡ ಮಾಡಿದೆ. ನಡೆಯೋಕ್ಕಾಗ್ತಿತ್ತ? ನಡೀತಾ ಇದ್ದೆ, ಆದರೆ ಕಾಲು ಎತ್ತಿ ಇಡುವಾಗ ಶಕ್ತಿ ಇರಲಿಲ್ಲ. ಡ್ರಾಪ್ ಆಗೋದು, ಈ ಥರ ಕಾಲು ಇಟ್ಟಿದ ತಕ್ಷಣ ಈ ಥರ ಡ್ರಾಪ್ ಆಗೋದು ಶಕ್ತಿ. ಹಾಗಾಗಿ ಎಲ್ಲ ವೆಯ್ಟ್ ಈ ಕಡೆ ಬಿಡೋದ್ರಿಂದ ಈ ಕಡೆ ಪೇನ್ ಕೂಡ ಸ್ವಲ್ಪ ಶುರು ಆಯ್ತು ನನಗೆ. ಹಾಗಾಗಿ ತುಂಬ ಪೇನ್ ಉಂಟು ಮತ್ತು ಶಕ್ತಿ ಇರಲಿಲ್ಲ, ನಡೆಯೋಕ್ಕೆ ಕಷ್ಟ ಆಗ್ತಾಯಿತ್ತು. ಓಕೆ. ಸೊ ಯಾವಾಗ ಆಸ್ಪತ್ರೆಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದ್ರಿ? ನನಗೆ ಅದು ಜಿಮ್ ಅನ್ನೋದು ಸ್ವಲ್ಪ ಜಾಸ್ತಿ ಆಯಿತು. ಆ ನಮ್ನೆಸ್ ಅಂತೇವಲ್ಲ, ಅದು ಸ್ವಲ್ಪ ಜಾಸ್ತಿ ಆದಾಗ ನನಗೆ ಸ್ವಲ್ಪ ಏನೋ ಮಿಸ್ಟೇಕ್ ಇದೆ ನನಗೆ ಅಂತ ಅಂದ್ಕೊಂಡು ಇಮಿಡಿಯೇಟಾಗಿ ಈಕೆಗೆ ಹೇಳಿದೆ. ಅಲ್ಲಿ ನಮ್ಮ ಬೋಧಕರ ಒಬ್ಬರು ಹೆಂಡತಿ ಗ್ಲೋರಿ ಮೇಡಮ್ ಅಂತಿದ್ದಾರೆ, ಬ್ಯಾಪ್ಟಿಸ್ಟ್ ಹಾಸ್ಪಿಟ್ಲಲ್ಲಿ. ಅವ್ರಿಗೆ ಇಮಿಡಿಯೇಟಾಗಿ ಕಾಲ್ ಮಾಡಿದ್ರು ಇವರು, ಅಕ್ಕ ಈ ಥರ ನನ್ನ ಹಸ್ಬೆಂಡ್ಗೆ ಈ ಥರ ಆಗಿದೆ, ಸ್ವಲ್ಪ ನೋಡಿ ಅಂತ. ಇಮ್ಮಿಡಿಯೇಟಾಗಿ ಬಂದ್ಬಿಟ್ಟು ನೀನು ಡೋಂಟ್ ವೇಸ್ಟ್ ಟೈಮ್. ಆ ಡಾಕ್ಟ್ರು ಏನೋ ಫೇಮಸ್ ಡಾಕ್ಟ್ರ್ ಇದ್ದಾರೆ ಒಬ್ಬರು, ವಿಜಯ್ ಕಾಮತ್ ಅಂತ, ಡಾಕ್ಟರ್ ವಿಜಯ್ ಕಾಮತ್ ಅಂತ. ಬಹುಶಃ ಅವ್ರು ಇವತ್ತು ಇರ್ತಾರೆ ಇಲ್ವೋ ಗೊತ್ತಿಲ್ಲ, ಬಟ್ ಯು ಕಮ್ ಡೌನ್ ಅಂತ ಹೇಳ್ಬಿಟ್ಟು ನೀವು ರೆಡಿಯಾಗಿ ನಾನು ಅಷ್ಟರಲ್ಲಿ ಫೋನ್ ಮಾಡಿ ಹೇಳ್ತೀನಿ ಅವ್ರು ಇದ್ದಾರೆ ಇಲ್ವಾ ಅಂತ ಹೇಳಿದ್ರು. ನೆಕ್ಸ್ಟ್ 5 minutesಲ್ಲಿ ಕಾಲ್ ಮಾಡಿ ಹೇಳಿದ್ರು, ಈ ಥರ ಇದ್ದಾರೆ, ಡಾಕ್ಟರ್ಸ್ ಅವೈಲೇಬಲ್, ಪ್ಲೀಸ್ ಕಮ್ ಡೌನ್ ಅಂತ. ನಾವು ಹೋದ್ವಿ ಡಾಕ್ಟ್ರೆ. ಕನ್ಸಲ್ಟ್ ಮಾಡಿದಾಗ ಡಾಕ್ಟ್ರ್ ಎಲ್ಲ ಚೆಕ್ ಮಾಡಿದ್ರು. ಚೆಕ್ ಮಾಡಿದಾಗ ಆವಾಗ ಹೇಳಿದ್ರು ಅವರು, ಔಟ್ ಆಫ್ 5ಗೆ ಇಟ್ ಈಸ್ 0 ಸ್ಟ್ರೆಂತ್ ಅಂತ ಹೇಳಿದ್ರು. ಯಾಕಂದರೆ ನನ್ನ ಕಾಲು ಒಂದು ಚೂರು ಶಕ್ತಿ ಇರಲಿಲ್ಲ ನನಗೆ,
ಹಾಗಾಗಿ ಇಮಿಡಿಯೇಟಾಗಿ ಅವರು MRIಗೆ ಹೋಗಿ ಇದನ್ನು ಇಮಿಡಿಯೇಟಾಗಿ ಆಪ್ರೇಷನ್ ಮಾಡಿಸ್ಬೇಕು. ನೋಡೋಣ MRI ರಿಪೋರ್ಟ್ ಏನಾಗುತ್ತೆ, ಬಹುಶಃ ಇದೇನಾದ್ರು ಬೆಳವಣಿಗೆ ಆಗಬಹುದಾ ಇಲ್ವಾ ಅಂತ ತೀರ್ಮಾನ ತಗೊತೀನಿ. ಬಟ್ ನನ್ನ ಪ್ರಕಾರ ಈ ಸ್ಥಿತಿಯಲ್ಲಿ ಆಪ್ರೇಷನ್ ಮಾಡಬೇಕಾಗುತ್ತೆ. ಆಮೇಲೆ ಅವ್ರು ಇನ್ನೊಂದು ಕೇಳಿದ್ರು, ನೀವು ನಂಬರ್ 1 ನಂಬರ್ 2 ಹೋಗೋಕ್ಕೆ ನಿಮಗೆ ಸ್ಪರ್ಶ ಸಿಗ್ತಾ ಇದೆಯಾ? ಹೌದು ಸಿಗ್ತಾ ಇದೆ ಅಂತ ಹೇಳಿದೆ. ಈ ಪರಿಸ್ಥಿತಿಗೆ ಬಹುಶಃ ಯಾರಿಗೂ ಅದು ಸಮಸ್ಯೆ ಕಾಣಿಸ್ಕೊಳ್ಳುತ್ತಂತೆ. ನಂಬರ್ 1 ಅಥವಾ ನಂಬರ್ 2 ಹೋದಾಗ ಆ ಸ್ಪರ್ಶತೆ ಇರಲ್ವಂತ, ಅವ್ರಿಗೆ ಗೊತ್ತಾಗಲ್ವಂತ ಅದು ಅವ್ರು ಹೋಗ್ಬೇಕಾದ್ರೆ. ಬಟ್ ದೇವ್ರು ದೊಡ್ಡವನು ನನಗೆ ಆ ಪರಿಸ್ಥಿತಿ ತನಕ ತಂದಿರಲಿಲ್ಲ. ಆ ಸ್ಪರ್ಶಗಳು ನನಗೆ ಕಾಣಿಸ್ಕೊತಾ ಇದ್ದು ಬದುಕರೆ. ಓಕೆ, ಶಸ್ತ್ರಚಿಕಿತ್ಸೆ ಮಾಡಲೇಬೇಕು ಅಂತ ಡಾಕ್ಟ್ರ್ ಹೇಳಿದಾಗ ನಿಮ್ಮ ಒಂದು ಮನಸ್ಥಿತಿ ಏನಾಗಿತ್ತು? ಸರ್ ಅವ್ರನ್ನ ನೋಡಿದ ತಕ್ಷಣವೇ ಅವರು 0 ನಂಬರಲ್ಲಿ ಕೊಟ್ಟಾಗ ನನಗೆ ತುಂಬ ಶಾಕ್ ಆಯಿತು. ಏನು ಇವರು ಆಪ್ರೇಷನ್ ಅಂತ ಹೇಳ್ತಿದ್ದಾರಲ್ಲಪ್ಪ, ಏನು ಹೆಂಗೆ ನಮ್ಮ ಜೀವನ ಅನ್ನೋದು. ಸೊ ನನಗೆ ದುಃಖ ತಡೀನಿಲ್ಲ. ಸೊ ಅಳಕ್ಕೆ ಸ್ಟಾರ್ಟ್ ಮಾಡಿದೆ. ಆಮೇಲೆ ಹಸ್ಬೆಂಡ್ನ ಹೊರಗಡೆ ಕೂರಿಸಿ ಮತ್ತೆ ನಾನು ಬಂದು ಡಾಕ್ಟರ್ ಹತ್ರ ಕೇಳಿದೆ, ಏನು ಬೇರೆ ಆಪ್ಷನ್ ಇಲ್ವಾ ಸರ್, ಆಪ್ರೇಷನ್ ಏನೇ ಒಂದೇನಾ ಅಂತ. ಇಲ್ಲಮ್ಮ, ಇದ್ದಿದ್ರೆ ನಾನು ಹೇಳ್ತಾ ಇದ್ನಲ್ಲ. ಸೊ ನಾನು ಅವ್ರನ್ನ ಆಪ್ರೇಷನ್ ಮಾಡ್ದಂಗೆ ಬಿಟ್ಟರೆ ಕಂಪ್ಲೀಟಾಗಿ ಈ ಮೈಟ್ ಲೂಸ್ ಇಸ್ ಲೆಗ್ ಅಂತ ಹೇಳಿದ್ರು. ಸೊ ನಾನು ಇಮಿಡಿಯೇಟಾಗಿ ನಮ್ಮ ಬೋಧಕರ ವೈಫಿಗೆ ಕಾಲ್ ಮಾಡಿದೆ, ಗ್ಲೋರಿ ಅಕ್ಕ ಅಂತ. ಅವ್ರು ಕಾಲ್ ಮಾಡಿದಾಗ, ಅಕ್ಕ ಈ ಥರ ಹೇಳ್ತಿದ್ದಾರೆ, ತುಂಬ ಭಯ ಆಗ್ತಾಯಿದೆ ಅಂತ. ಸೊ ಏನು ಹೆದರ್ಕೊಂಬೇಡ, ನಾನು ಡಾಕ್ಟ್ರ್ ಹತ್ರ ಮಾತಾಡ್ತೀನಿ ಅಂತ. ಮೀನ್ವೇಲ್ ನೀನು ಬೇರೆ ಟೆಸ್ಟ್ ಎಲ್ಲ ಮಾಡಿಸ್ಕೊಂಬ ಅಂತ ಹೇಳಿದ್ರು. ಸೊ ನಾನು ಎಲ್ಲ ಟೆಸ್ಟ್ ಎಲ್ಲ ಮಾಡಿಸ್ದ್ವಿ. ರಿಪೋರ್ಟ್ ಕೂಡ ಅಲ್ಲೂ ಕೂಡ ಪ್ರಾಬ್ಲಮ್ ಇದೆ MRIಯಲ್ಲಿ ಅಂತ ಬಂತು. ಸೊ ಡಿಸ್ಕ್ ಎಲ್ಲ ಗ್ಯಾಪ್ ಆಗಿತ್ತು. ಇದ್ರ ಬಗ್ಗೆ ನಾವು ಮಾತಾಡೋಣ. ಒಂದು ಸಣ್ಣ ವಿರಾಮಕ್ಕೆ ಸಮಯ ಇದೆ. ಒಂದು ಸಣ್ಣ ವಿರಾಮದ ನಂತರ ನಮ್ಮ ಚರ್ಚೆ ಮುಂದುವರಿತದೆ. ವೆಲ್ಕಮ್ ಬ್ಯಾಕ್. ಬನ್ನಿ, ನಮ್ಮ ಈ ಅಂತಿಮ ಭಾಗದಲ್ಲಿ ನಡೆದಿದ್ದಾದರೂ ಏನು ಎಂಬತಕ್ಕಂಥದ್ದನ್ನು ನೋಡೋಣ. ಸೊ MRIನಲ್ಲಿ ಗೊತ್ತಾಗುತ್ತೆ ತುಂಬ ತೊಂದರೆ ಆಗಿದೆ ಎಂಬತಕ್ಕಂಥದ್ದಾಗಿ. ಆಮೇಲೆ ಏನಾಯಿತು ಸರ್? ಆಮೇಲೆ ಡಾಕ್ಟ್ರ್ ನನ್ನ ಕರೆದು ಎಕ್ಸ್ಪ್ಲೇನ್ ಮಾಡಿದ್ರು. ಅವರಿಗೆ ಕಾಲು ಬರಲೂಬೋದು, ಬರಲೇ ಇರ್ಬೋದು, ನಾವು ಗ್ಯಾರಂಟಿ ಕೊಡೋಕ್ಕಾಗಲ್ಲ. ಅವ್ರಿಗೆ ಕೋಮಾ ಸ್ಟೇಜ್ಗೂ ಹೋಗ್ಬೋದು, ಹೇಳೋಕ್ಕಾಗಲ್ಲ. ಬೌಲ್ ಮೂಮೆಂಟ್ಸ್ ಅದೆಲ್ಲ ಸ್ಟಾಪ್ ಆಗ್ಬೋದು, ನಾವು ಏನೂ ಗ್ಯಾರಂಟಿ ಕೊಡೋಕ್ಕಾಗಲ್ಲ ಅಂತ ಹೇಳಿದ್ರು. ಅದೇ ಸಮಯದಲ್ಲಿ ನಮ್ಮ ಬೋಧಕರು ಮತ್ತು ಅವ್ರ ವೈಫ್ ಬಂದ್ಬಿಟ್ಟು ನಮ್ಮ ಜೊತೆ ಇದ್ದು ಅವ್ರ ಡಾಕ್ಟ್ರ್ ಹತ್ರ ಎಲ್ಲ ಮಾತಾಡ್ಬಿಟ್ಟು ಸರ್ಜರಿನ ಇಮಿಡಿಯೇಟಾಗಿ ಪೋಸ್ಟ್ ಮಾಡಿಸಿದ್ರು. ಸೊ 12:30ಗೆ ಸರ್ಜರಿ, 9 o'clock ಸರ್ಜರಿ ಏನೋ ಪೋಸ್ಟ್ ಆಯಿತು. ಸೊ ಬೇರೆ ಏನೋ ಎಮರ್ಜೆನ್ಸಿ ಇರೋದ್ರಿಂದ 12:30 ಮಿಡ್ನೈಟಿಗೆ 29th of December 2023ಗೆ ಅವ್ರಿಗೆ ಸರ್ಜರಿ 12:30ಗೆ ಆಯಿತು. ಡಾಕ್ಟ್ರು ಬಂದು ಹೇಳಿದ್ರು, ಸಕ್ಸಸ್ ಆಗಿದೆ, ಇನ್ನೆಲ್ಲ ದೇವ್ರ ಕೈಲಿದೆ ಅಂತ ಹೇಳಿದ್ರು. ಅಲ್ಲಿ ನಮ್ಮ ಬೋಧಕರು ಪ್ರಾರ್ಥನೆ ಮಾಡಿ ಏನೂ ಆಗಲ್ಲ ಅಂತ ನನಗೆ ಧೈರ್ಯವನ್ನು ಕೊಟ್ಟು ಅವರೇ ಬಿಲ್ಲೆಲ್ಲ ಅಡ್ವಾನ್ಸ್ ಪೇಮೆಂಟ್ ಎಲ್ಲ ಮಾಡಿದ್ರು. ಎಲ್ಲೋ ಒಂದು ಕಡೆ ಈ ಡಾಕ್ಟ್ರುಗಳು ಬಂದು ನಮ್ಮ ಕೈಲಾಗಿದ್ದೆಲ್ಲ ನಾವು ಮಾಡಾಯಿತು, ಇನ್ಮೇಲೆ ಎಲ್ಲ ದೇವ್ರ ಕೈಲೇ ಇದೆ ಅಂತ ಹೇಳಿದಾಗ ತುಂಬ ಒಂದು ಕಷ್ಟಕರವಾಗಿರ್ತಕ್ಕಂಥ ಒಂದು ಘಟನೆ ಅದು. ಎಲ್ಲೋ ಒಂದು ಕಡೆ ಕೊಟ್ಟಿರುವಂಥ ಹೋಪನ್ನು ತಿರ್ಗಾ ಕಿತ್ಕೊಂಡು ರೀತಿ. ಸೊ ವಾಟ್ ವಾಸ್ ಯುವರ್ ರಿಯಾಕ್ಷನ್ ವೆನ್ ಡಾಕ್ಟರ್ ಸೆಡ್ ಇನ್ಮೇಲೆ ನಮ್ಮ ಕೆಲಸ ಎಲ್ಲ ಮುಗೀತು, ನೀವು ಏನಿದೆ ನಿಮ್ಮ ದೇವ್ರ ಹತ್ರ ಹೋರಾಡ್ಕೊಳ್ಳಿ ಅಂತ ಹೇಳಿದಾಗ ನೀವು ಯಾವ ರೀತಿ ಅದನ್ನು ತೆಗೆದುಕೊಂಡ್ರಿ? ಸರ್ ಮತ್ತೆ ನನಗೆ ಅದೇ ಕ್ವಶನ್ ಬಂತು, ಯಾಕೆ ನನಗೆ ಪರಿಸ್ಥಿತಿ ಇದು ಯಾವಾಗಲೂ ತರ್ತೀಯ ದೇವರೇ ಅನ್ನೋದು. ಬಟ್ ನನಗೆ ನಂಬಿಕೆ ಇತ್ತು, ನನ್ನ ಗಂಡ ಸರಿ ಆಗ್ತಾನೆ, ನಾನು ಸರಿ ಮಾಡೇ ಮಾಡ್ತೀನಿ ಅನ್ನೋದು. ದೇವ್ರ ಹತ್ರ ನಾನು ಹೋರಾಡಿದೆ ಸರ್, ಹೋರಾಡಿದೆ ಅವ್ರ ಹತ್ರ, ಡೈಲಿ ಪ್ರಾರ್ಥನೆ ಮಾಡ್ತಾ ಇದ್ದೆ. ಆಪರೇಷನ್ ಆದಮೇಲೆ ನಡೀಲಿಕ್ಕೆ ಆಯ್ತಾ ಸರ್? ಅವ್ರಿಗೆ ನಡೆಯೋಕ್ಕೆ ಆಗಲಿಲ್ಲ ಸರ್. ಸಪೋರ್ಟ್ ಕೊಟ್ಬಿಟ್ಟು ಅವ್ರಿಗೆ ಇಮಿಡಿಯೇಟಾಗಿ ನಾನು ಎದ್ದೊಳಿಸ್ದೆ ಅವರಿಗೆ, ಇಲ್ಲ ನೀನು ನಡಿಬೇಕು ನಡೀರಿ ನೀವು ಅಂತ ಸಪೋರ್ಟಿಂದ ಅವ್ರನ್ನ ನಡೆಸೋಕ್ಕೆ ಸ್ಟಾರ್ಟ್ ಮಾಡಿದೆ. ಬಟ್ ಅವ್ರಿಗೆ ಆಗ್ತಾ ಇರಲಿಲ್ಲ ಕಂಪ್ಲೀಟಾಗಿ. ಮುಂಚೆ ಹೇಗೆ ನಡೀತಾ ಇದ್ರು ಆ ರೀತಿ ಅವ್ರಿಗೆ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಸೊ ನಾವು ಮತ್ತೆ ಹೋಗಿ ಡಾಕ್ಟರ್ ಹತ್ರ ಕೇಳಿದಾಗ ಅವರು ಒಪ್ಸೆ ಕೊಡಲಿಲ್ಲ. ಸೊ ಈ ಒಂದು ಆಪರೇಷನ್ ನಂತರ ಎಷ್ಟು ದಿನ ನಡೆಯೋಕ್ಕಾಗದೇ ಇದ್ರಿ ನೀವು? ನಡೆಯೋಕ್ಕೆ ಆಗ್ತಾಯಿತ್ತು ಬೋಧಕರೇ, ಆದರೆ ನಾರ್ಮಲಾಗಿ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ಅವರು ಡಾಕ್ಟ್ರ್ ನಡೆದ್ರು, ಯಾಕಂದರೆ ಕಾಲ್ ಡ್ರಾಪಿಗೆ ಇರೋದ್ರಿಂದ ಅವರು ಒಂದು ಸ್ಪ್ಲಿಂಟ್ನ ಕೂಡ ನಮಗೆ ಕೊಟ್ಟಿದ್ದರು. ಅದು ನಿಮ್ಗೆ ಸಪೋರ್ಟಿಗೆ ಇರ್ತದೆ, ಯಾವಾಗಲೂ ಹಾಕ್ಕೊಂಡಿರ್ಬೇಕಿದ್ದ ನೀವು, ನಿಮ್ಗೆ ನಡಿಬೇಕಾದ್ರೆ ಇದು ಹಾಕ್ಕೊಳ್ಳಿ ಅಂತ. ಆಗ ನಾವು ಕುಂತ್ಕೊಂಡು ನಡೀತಾ ಇದ್ದೆ, ನಾರ್ಮಲ್ ನಡೆಯೋಕ್ಕೆ ಆಗ್ತಾ ಇರಲಿಲ್ಲ. ನೋವು ಕೂಡ ಇರಲಿಲ್ಲ, ಆದರೆ ಕುಂಟ್ತಾ ಇದೆ ಬೋಧಕರೇ. ಆಲ್ಮೋಸ್ಟ್ ಒಂದು
45 ದಿವಸ ನಾನು ಆ ಥರ ಕುಂತ್ಕೊಂಡು ನಡೆಯಕ್ಕೆ ಆಗಿದ್ದು. ಸೊ ಕ್ರಿಸ್ಮಸ್ ಚೆನ್ನಾಗಿತ್ತು, ಹೊಸ ವರ್ಷ ಕೆಟ್ಟೋಯ್ತು ಅಲ್ವೇ? ಹೌದು ಸರ್. ಓಕೆ, 45 ದಿನಗಳಾದಮೇಲೆ ಏನು ಬದಲಾವಣೆ ಬಂತು ಸರ್? ಸ್ವಲ್ಪ ಅದು ಅವರು ಕಾಲು ಬಳಕೋದನ್ನ ಸ್ವಲ್ಪ ಕಮ್ಮಿ ಮಾಡ್ತಾ ಬಂದರು. ಸೊ ಎಲ್ಲ ಸಭೆಯಲ್ಲೂ ನನ್ನ ಗಂಡನಿಗೋಸ್ಕರ ಪ್ರಾರ್ಥನೆ ಮಾಡ್ತಾಯಿದ್ರು. ನಾವು ಕೂಡ ಉಪವಾಸ ಇದ್ದೆ, ನಾನು ಕೂಡ ಪ್ರಾರ್ಥನೆ ಮಾಡ್ತಾ ಇದ್ದೆ. ನನ್ನ ಗಂಡನ ನಾನು ವಾಪಸ್ ಕರ್ಕೊಂಡು ಬಂದೇ ಬರ್ತೀನಿ ಸಭೆಗೆ ಅನ್ನೋದು ಒಂದು ನಂಬಿಕೆ ಇತ್ತು ನನಗೆ. ನನ್ನ ಮಗ ಯಾವಾಗಲೂ ಕೇಳೋನು ಫ್ರೈಡೇ ಬಂದಾಗ, ಮಮ್ಮಿ ಚರ್ಚ್ಗೆ ಹೋಗೋಣ ಅಂತ ಸ್ಯಾಟರ್ಡೇಗೆ. ಸೊ ಆವಾಗೆಲ್ಲೋ ನಮಗೆ ಒಂಥರ 11 ವೀಕ್ಸ್, ಆಲ್ಮೋಸ್ಟ್ 11 ವೀಕ್ಸ್ ನಾವು ಚರ್ಚಿಗೆ ಬರೋಕ್ಕೆ ಆಗಲಿಲ್ಲ. ಅಪನಂಬಿಕೆ ಇತ್ತಾ ಈ ಒಂದು ಗ್ಯಾಪಲ್ಲಿ? ಹಾಗಂದರೆ ಈ ಆಪ್ರೇಷನ್ ಆದಮೇಲೆ ಅವ್ರಿಗೆ ನಡೆಯೋಕ್ಕೆ ಆಗದೇ ಇರ್ತಕ್ಕಂಥದ್ದು, ಸ್ವಲ್ಪ ತಡ ಆಗ್ತಿದೆ, ಅವರು ತಿರ್ಗಾ ಸಂಪೂರ್ಣವಾಗಿ ಕಂಪ್ಲೀಟಾಗಿ ನಡೀಲಿಕ್ಕೆ, ಎಲ್ಲೋ ಒಂದು ಕಡೆ ಯಾವಾಗಾದ್ರೂ ಅಪನಂಬಿಕೆ ಬಂತ? ಸರ್, ಜನರು ಹೇಳುವಾಗ ಬೇರೆ ಬೇರೆ ರೀತಿಲಿ ಹೇಳೋರು. ಅವ್ನಿಗೆ ಆಗಲ್ವೇನೋ, ಆಗಲ್ಲ. ಎಷ್ಟೊಂದು ಜನ, ಯಾಕಂದರೆ ಇಂಡಿಯಾದ್ರಲ್ಲಿ ಸ್ಪೈನ್ ಆಪ್ರೇಷನ್ ಮಾಡಿದ್ರೆ ಇಲ್ಲಿ ಒಂದು 10 ಇಲ್ಲ 20% ಅಷ್ಟೇ ಗ್ಯಾರಂಟಿ ಕೊಡೋದು. ಸೊ ಆಗೋದಿಲ್ಲ. ನಮ್ಮ ತಂದೆ ಫೋನ್ ಮಾಡೋರು, ಹಿಂಗೆ ಹೇಳ್ತಿದಾರಮ್ಮ ಇಲ್ಲಿರೋ ಡಾಕ್ಟರ್ಸು, ನನಗೆ ಗೊತ್ತಿರೋ ಡಾಕ್ಟರ್ಸ್ ಹಿಂಗೆ ಹೇಳ್ತಾ ಇದ್ದಾರೆ, ಹಂಗೆ ಹೇಳ್ತಾ ಇದ್ದಾರೆ ಅಂತ ಹೇಳುವಾಗ ನನಗೂ ಎಲ್ಲೋ ಒಂದು ಕಡೆ ಆ ಟೈಮಲ್ಲಿ ಏನಪ್ಪ ಹಿಂಗೆ ಹೇಳ್ತಿದಾರಲ್ಲ ನಮ್ಮ ತಂದೆ, ಈ ಥರ ಹೇಳಿದ್ರಲ್ಲ ಅನ್ನೋದು. ಬಟ್ ಅದೇ ಮೂಮೆಂಟಲ್ಲಿ ದೇವರೇ ನನ್ನ ಗಂಡನ ಕಾಪಾಡಪ್ಪ ಅನ್ನೋದು ಒಂದು ನಾನು ಪ್ರೇಯರ್ ಮಾಡ್ತಾಯಿದ್ದೆ ಸರ್. ಕೆಲಸ ಕಳ್ಕೊಂಡ್ರ ಅಥವಾ ಕೆಲಸ ಇತ್ತಾ? ಕೆಲಸದಲ್ಲಿ ಕೆಲವೊಂದು ಟರ್ಮ್ಸ್ಗಳು ಇರುತ್ತೆ ಬೋಧಕರೇ. ಯಾಕಂದ್ರೆ ನಾನು ಬಿಸ್ನೆಸ್ ಡೆವಲಪ್ಮೆಂಟ್ ಮ್ಯಾನೇಜರ್ ಆಗಿರೋದ್ರಿಂದ ನಂದು ಫೀಲ್ಡ್ ವರ್ಕು, ಮನೇಲೇ ಕೂತ್ಕೊಂಡು ಕೆಲಸ ಮಾಡೋ ಪರಿಸ್ಥಿತಿ ನನಗೆ ಇರಲಿಲ್ಲ. ವರ್ಕ್ ಫ್ರಮ್ ಹೋಮ್ ಅಂತ ಹೇಳ್ತಾರೆ, ಆ ಥರ ಇರಲಿಲ್ಲ. ಯಾಕಂದರೆ ನಾನು ಖುದ್ವಾಗಿ ಕ್ಲೈಂಟ್ಸ್ನ ಮೀಟ್ ಮಾಡಬೇಕಾಗಿತ್ತು. ಅವಾಗ ಅವ್ರು ಹೇಳಿದ್ರು, ನೋಡಪ್ಪ ನಿನ್ನ ಕೆಲಸ ಬಂದ್ಬಿಟ್ಟು ವರ್ಕ್ ಫ್ರಮ್ ಹೋಮ್ ಇದ್ದರೆ ನಾವು ಕೊಟ್ಬಿಡ್ತಾ ಇದ್ವಿ, ಬಿಕಾಸ್ ಯು ಆರ್ ಎ ಗುಡ್ ಗಾಯ್. ಆದರೆ ಪರಿಸ್ಥಿತಿ ಹಾಗಿಲ್ಲ ರವಿ, ನೋಡಿ ಎಷ್ಟು ದಿವಸ ಆಗ್ಬೋದು ಅನ್ನೋದೊಂದು ನೀವು ಒಂದು ಮೇಲ್ ಮುಖಾಂತರ ನಮಗೆ ತಿಳಿಸ್ಕೊಡಿ ಅಂತ ಹೇಳಿದ್ರು. ನಾನು ಹೇಳಿದೆ 3 months ಅಂತ ಡಾಕ್ಟರ್ ಹತ್ರ ಲೆಟರ್ ಇಸ್ಕೊಂಡು ಕೊಟ್ಟೆ. 3 months ಡೆಫಿನೆಟ್ಲಿ ವಿ ಕೆನ್ ನಾಟ್ ಅಕ್ಸೆಪ್ಟ್ ಇಟ್ ರವಿ, ನೋಡಿ ಒಂದು 20 days ವಿ ಮೈಟ್ ಗಿವ್, ಆರ್ ಮ್ಯಾಕ್ಸಿಮಮ್ 1 month ವಿ ಕ್ಯಾನ್ ಗಿವ್, ಆಫ್ಟರ್ ದಟ್ ವಿ ಕೆನ್ ನಾಟ್ ಗಿವ್, ಯು ಡಿಸೈಡ್ ಅಂತ ಹೇಳಿದ್ರು. ಪಾಪ ನನಗೆ ಡಿಸೈಡ್ ಮಾಡೋಕ್ಕೆ ಹೇಳಿದ್ರು. ಸರಿ, ನಾನು ಕೆಲಸಕ್ಕೂ ಜಡ್ಜ್ಮೆಂಟ್ ಕೊಡಬೇಕು, ಹಾಗಾಗಿ ನಾನು ನಮ್ಮ ಕುಟುಂಬದವರು ಹೆಂಡತಿ ಎಲ್ಲ ಹೇಳಿದಾಗ ಆರೋಗ್ಯ ಫಸ್ಟ್ ಮುಖ್ಯ, ಅದು ಸರಿ ಹೋದ್ಮೇಲೆ ಆಮೇಲೆ ಈ ಥರದ ಕೆಲಸಗಳು ಹಲವಾರು ದೇವ್ರಿಗೆ ಕೊಡ್ತಾನೆ, ಫಸ್ಟ್ ನಾವು ಆರೋಗ್ಯ ನೋಡ್ಕೊಳ್ಳೋಣ ಅಂತ ನಾನೇ ರೀಸನ್ ಮಾಡಿದೆ ಬೋಧಕರೇ. ಓಕೆ, ಒಂದು ಕಡೆ ಗಂಡನಿಗೆ ಕಾಲು ಸರಿಯಿಲ್ಲ, ಒಂದು ಕಡೆ ಕೆಲಸನೂ ಕಳ್ಕೊಂಡ್ರು, ಎಲ್ಲವನ್ನ ಪುನಃ ಅದನ್ನು ಪಡ್ಕೋತೀನಿ ಅಂತ ನಂಬಿಕೆ ಇತ್ತಾ? ನಂಬಿಕೆ ಇತ್ತು ಸರ್. ಓಕೆ, ಸೊ ಯಾವಾಗ ಸಂಪೂರ್ಣವಾಗಿ ಚೆನ್ನಾಗಿ ನಡೀಲಿಕ್ಕೆ ಶುರು ಮಾಡಿದ್ರು? 2 months ಆಗಿತ್ತು ಸರ್. 1.5 to 2 months ಅಲ್ಲಿ ಅವರು ಕಂಪ್ಲೀಟ್ ಆಗಿ ಅಂದರೆ 5 ಗ್ರೇಡಲ್ಲಿ 4 ಗ್ರೇಡ್ ಕೊಡ್ಬೋದಿತ್ತು. ಸೊ ನಾವು ಫಾಲೋ ಅಪ್ ಹೋದ್ವಿ ಡಾಕ್ಟರ್ ಹತ್ರ. ಡಾಕ್ಟರ್ ವಾಸ್ ಸರ್ಪ್ರೈಸ್ ಟು ಸಿ ಹಿಮ್ ದಟ್ ಹಿ ಇಸ್ ವೈ ವಾಸ್ ಡಾಕ್ಟರ್ ಸರ್ಪ್ರೈಸ್ಡ್? ಬಿಕಾಸ್ ಹಿ ರಿಕವರ್ಡ್ ಸೋ ಫಾಸ್ಟ್. ಸೊ ಹಿ ಸೆಡ್ ಬೈ ಗಾಡ್ಸ್ ಗ್ರೇಸ್ ಯು ಹ್ಯಾವ್ ಬೀನ್ ರಿಕವರ್ಡ್. ಹಿ ವಾಸ್ ವೆರಿ ವೆರಿ ಸರ್ಪ್ರೈಸ್ಡ್. ಸೊ ಆಶ್ಚರ್ಯವನ್ನು ಏರ್ಪಡಿಸುವಂಥ ದೇವರನ್ನ ನೀವಿಬ್ಬರು ಆರಾಧನೆ ಮಾಡ್ತಾ ಇದ್ದೀರಾ. ಅದರಲ್ಲೂ ಡಾಕ್ಟರ್ ವಿಜಯ್ ಕಾಮತ್ ಅಂತ ದೊಡ್ಡ ಡಾಕ್ಟರ್ ಆಶ್ಚರ್ಯ ಪಡ್ತಕ್ಕಂಥದ್ದು ಅದೇ ಒಂದು ಆಶ್ಚರ್ಯ. ಆದರೆ ಆತನು ಇಷ್ಟು ಬೇಗ ನೀವು ರಿಕವರ್ ಆಗಿದ್ದೀರಾ ಅಂತ ಹೇಳೋದು ಒಂದು ಆಶ್ಚರ್ಯ. ಏನು ಹೇಳಕ್ಕೆ ಬಂದ್ರಿ? ಅದೇ ನಾನು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಮೊದಲನೇ ಬಾರಿ ನಮ್ಮ ಘಟನೆಗಳು ಹಲವಾರು ನಡೆದಾಗ ನಮ್ಮ ಕುಟುಂಬದಲ್ಲಿ ನಾನು ಐ ವಾಸ್ ಸ್ಟ್ಯಾಂಡಿಂಗ್ ಅಗೇನ್ಸ್ಟ್ ಗಾಡ್, ದೇವ್ರ ವಿರುದ್ಧವಾಗಿ ನಿಂತ್ಕೊಂಡು ಕೋಪಿಸ್ಕೊತಾ ಇದ್ದೆ. ಆದರೆ ಯಾವಾಗ ಪರಿಪೂರ್ಣತೆ ನಂಬಿಕೆ ದೇವ್ರ ಮೇಲೆ ಇತ್ತೋ, ಆ ಹಾಸ್ಪಿಟ್ಲಿಗೆ ಹೋಗಿ MRI ಸ್ಕ್ಯಾನು ಹೋಗೋಕ್ಕಿಂತ ಮುಂಚೆ ಐ ಟು ಪ್ರೇ ಮನಸ್ಸಲ್ಲೇ, ದೇವರೇ ರಿಪೋರ್ಟ್ ನಾರ್ಮಲ್ ಕೊಡೋಕೆ ಹೇಳೋ, ಸೊ ದಟ್ ನಾನು ಆಪ್ರೇಷನ್ಗೆ ಹೋಗೋದು ಬೇಡ ಅಂತ. ಅವಾಗ ನಾರ್ಮಲ್ ಬರಲಿಲ್ಲ. ಐ ಥ್ಯಾಂಕ್ಡ್ ಗಾಡ್ ಇಮಿಡಿಯೇಟ್ಲಿ. ಇದು ಬಹುಶಃ ನನ್ನ ಪಾಪಕ್ಕಾಗಿರ್ಬೋದು ಅಥವಾ ನಿನ್ನ ಮಹಿಮೆಗಾಗಿರ್ಬೋದು ದೇವರೇ, ಬಟ್ ಯುವರ್ ಯುಟಿಲೈಸಿಂಗ್ ಮೀ, ಐ ಆಮ್ ಥ್ಯಾಂಕ್ಫುಲ್ ಫಾರ್ ದಟ್ ಅಂತ. ಮತ್ತು BP ಶುಗರ್ ಕೂಡ ಟೆಸ್ಟ್ ಮಾಡಿಸಿದ್ರು ಆ ಟೈಮಲ್ಲಿ ಆಪ್ರೇಷನ್ಗಿಂತ ಮುಂಚೆ. ಅಟ್ಲೀಸ್ಟ್ ಇದಾರು ನಾರ್ಮಲ್ ಇರಲಿ ದೇವ್ರ ಅಂತ ಬೇಡ್ಕೊಂಡೆ. ದಟ್ ವಾಸ್ ಆಲ್ಸೋ ಅಗೇನ್ ಇಟ್ ವಾಸ್ ಅಬ್ನಾರ್ಮಲ್, ಅಂದರೆ ನಾರ್ಮಲ್ ಇರಲಿಲ್ಲ, ಎಲ್ಲ ಸ್ವಲ್ಪ ಜಾಸ್ತಿ ಇತ್ತು. ಬಟ್ ಸ್ಟಿಲ್ ಅಗೇನ್ ಐ ಥ್ಯಾಂಕ್ಡ್ ಗಾಡ್. ಆಪ್ರೇಷನ್ ಆದಮೇಲೆ ಐ ಥ್ಯಾಂಕ್ಡ್ ಗಾಡ್, ಬಿಕಾಸ್ ನನಗೆ ಗೊತ್ತಿತ್ತು ದೇವ್ರು ನಮ್ಮನ್ನು ಕೈ ಬಿಡಲ್ಲ ಅಂತ. ಈಕೆಗೆ ಭಾಳಷ್ಟು ಜನ ನಮ್ಮ ಸಭಿಕರು ಕೂಡ ಕೆಲವರು ಎದುರಿಸ್ಬಿಟ್ಟಿದ್ರು. ಎಲ್ಲೋ ಸ್ವಲ್ಪ ಏನೋ 100ಕ್ಕೆ ಒಬ್ರಿಗೆ ಮಾತ್ರ ಈ ಥರ ಕಾಲು ಬರೋದು, ವಾಪಸ್ಸು ಸ್ಟ್ರೆಂತ್ ಬರೋದು, ಹಾಗಾಗಿ ನಿನ್ನ ಗಂಡನಿಗೆ ಬರಲ್ಲ, ಅವ್ರು ಕೆಲಸ ಮಾಡೋಕ್ಕೆ ಪರಿಸ್ಥಿತಿ ಇರಲ್ಲ ಅಂತ ಇವಳು ತುಂಬ ಕುಗ್ಗೋಗ್ಬಿಟ್ಟಿದ್ಲು. ನನ್ನ ಮುಂದೆ ಇಲ್ಲಾಂದ್ರೂ ನನ್ನ ಹಿಂದೆ ಹೋಗಿ ಅವಳು ಮತ್ತೆ ಸಪ್ಪೆ ಮಾಡ್ಕೊಂಡು ಬರೋಳು.
ನನಗೂ ದೇವ್ರಿಗೆ ಸ್ವಲ್ಪ ಅವಾಗ ದೇವರೇ ಅಟ್ಲೀಸ್ಟ್ ಇವಳಿಗೆ ಸ್ವಲ್ಪ ಧೈರ್ಯ ಕೊಡು, ನನಗೆ ಧೈರ್ಯ ಇದೆ ಇವಳಿಗೆ ಧೈರ್ಯ ಕೊಡು ಅಂತ. ಆಮೇಲೆ ಇನ್ನೊಂದು ಐ ಶುಡ್ ಬಿ ವೆರಿ ಥ್ಯಾಂಕ್ಫುಲ್ ಟು ಗ್ಲೋರಿ ಅಕ್ಕ ಮತ್ತು ಅವರ ಯಜಮಾನರು, ನಮ್ಮ ಸಭೆಯ ಬೋಧಕರು. ಅವರು ಬಂದು ವೈದ್ಯರ ವಿಶೇಷವಾದ ಇದು ಬೇರೆ, ಬಟ್ ಅವ್ರು ಪ್ರತಿ ಬಾರಿ ಮನೆಗೆ ಬಂದಾಗ ನನ್ನ ಮನಸ್ಸಲ್ಲಿ ಪಾಸಿಟಿವ್ ತುಂಬಿಸೋರು. ರವಿ ನನಗೆ ಇದೆಲ್ಲ ಆಗಿದೆ ರವಿ, ಇದೆಲ್ಲ ನಥಿಂಗ್, ಯು ಹ್ಯಾವ್ ನಾಟ್ ಗಾಟ್ ಎನಿಥಿಂಗ್, ನನ್ನನ್ನು ಕಂಪೇರ್ ಮಾಡ್ಕೊಂಡ್ರೆ ನಥಿಂಗ್, ಗಾಡ್ ವಿಲ್ ಹೀಲ್ ಯು, ಡೋಂಟ್ ವರಿ ಅನ್ನೋದೊಂದು ಕಾನ್ಫಿಡೆನ್ಸ್ ನನ್ನಲ್ಲಿ ಮೂಡಿಸೋರು. ಆಮೇಲೆ ವೈದ್ಯರೇ ಹೇಳ್ದಿರ್ತಕ್ಕಂಥ ಹಲವಾರು ನಾಟಿ ಚಿಕಿತ್ಸೆಗಳು ಕೂಡ ಅವ್ರು ಹೇಳ್ಕೊಟ್ರು ನಮಗೆ. ಕಾಲನ್ನ ತಿಕ್ಕದಾಗಲಿ ಅಥವಾ ಅದನ್ನ ಹೇಗೆ ಎಕ್ಸಸೈಸ್ ಮಾಡಿ ಇದೆಲ್ಲ ಭಾಳಷ್ಟು ನಿಜವಾಗ್ಲೂ ದೇವ್ರು ಕೊಟ್ಟ ಜ್ಞಾನದಿಂದ ಬೋಧಕರು ನಮ್ಗೆ ಭಾಳಷ್ಟು ಹೆಲ್ಪ್ ಮಾಡಿದ್ದಾರೆ. ಅವ್ರು ನಾನು ಚಿರುಣೆ ಆಗಿರ್ತೀನಿ ಬೋಧಕರೇ. ಈಗ ನವಮಿ ಅವರೇ, ಕಾರ್ಯಕ್ರಮ ಮುಕ್ತಾಯ ಮಾಡುವಂಥ ಒಂದು ಸಮಯ ಬಂದಿದೆ. ಬಹಳಷ್ಟು ಕುಟುಂಬಗಳಲ್ಲಿ ಅನಾರೋಗ್ಯ ಬರ್ತದೆ ಈಗಿನ ಕಾಲದಲ್ಲಿ, ಕುಗ್ಗೋಗ್ತಾರೆ ಜನರು. ಅವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ಒಂದೇ ಒಂದು ಹೇಳಕ್ಕೆ ಇಷ್ಟಪಡ್ತೀನಿ, ಯಾವತ್ತೂ ಪ್ರಾರ್ಥನೆ ನಿಲ್ಲಿಸ್ಬೇಡಿ. ದಯವಿಟ್ಟು ಹಗಲು ರಾತ್ರಿ ಪ್ರಾರ್ಥನೆ ಮಾಡಿ, ಪ್ರಾರ್ಥನೆಗೆ ತಕ್ಕಂಥ ಉತ್ತರ ಸಿಗುತ್ತೆ. ಈಗ ಚೆನ್ನಾಗಿ ನಡೀತೀರಾ ಮಿಸ್ಟರ್ ರವಿ? ದೇವರ ಆಶೀರ್ವಾದದಿಂದ ಬೋಧಕರೇ, ನನಗೆ 3 ಚರ್ಚ್ ನನಗೋಸ್ಕರ ಕಂಟಿನ್ಯೂಸ್ ಆಗಿ ಪ್ರಾರ್ಥನೆ ಮಾಡ್ತಾ ಇತ್ತು. ಒಂದು CKC ಸೆಂಟ್ರಲ್ ಕನ್ನಡ ಸಭೆ, ಮತ್ತು ನನ್ನ ಸಭೆ ಕಲಿಯೂರು ಸಭೆ, ಇನ್ನೊಂದು ಮೈಸೂರು ಸಭೆ. 3 ಸಭಿಕರಿಗಲ್ಲೂ ನಾನು ಪ್ರಾರ್ಥನೆ ಮಾಡ್ಕೊತೀನಿ. ಅವರ ಪ್ರಾರ್ಥನೆಯಿಂದ, ದೇವರ ಒಂದು ವರ ಕೃಪೆಯಿಂದ ಇವತ್ತು ನಾನು ನಡೀಬಲ್ಲೆ ಬೋಧಕರೇ. ಸರ್, ಕಾರ್ ಓಡಿಸ್ತೀರಾ? ನಾನು ಅದನ್ನೇ ಹೇಳಕ್ಕೆ ಬಂದೆ ಬೋಧಕರೇ. ನಾನು ಬೆಡ್ ಮೇಲೆ ಮಲಗಿರ್ಬೇಕಾದ್ರೆ ನಾನು ಕಾರ್ ತಗೊಂಡಿದ್ದೆ, ಬೈಕ್ ಇತ್ತು ನನ್ನ ಹತ್ರ. ನನಗೆ ಡ್ರೈವಿಂಗ್ ಭಾಳ ಇಷ್ಟ. ನಾನು ಕಾಳು ಕಳ್ಕೊಂಡಿದ್ದೀನಿ, ದೇವರೇ ನನಗೆ ಆದಷ್ಟು ಬೇಗ ನಿನ್ನ ಸಭೆಗೆ ನೀನು ಕೊಡಿಸ್ತಂಥ ಕಾರಲ್ಲಿ ಹೋಗಕ್ಕೆ ಮಾಡಪ್ಪ ಅಂತ ನಾನು ಬೇಡ್ಕೊತಾ ಇದ್ದೆ. ಎಷ್ಟು ಬೇಗ ಎದ್ದು ಬರ್ತೀನೋ ಅನ್ನೋದೊಂದು ಕುತೂಹಲ ಇತ್ತು. ಎಲ್ಲೋ ಒಂದು ಕಡೆ ಸ್ವಲ್ಪ ನಂಬಿಕೆನೂ ಕೂಡ ಕೊರತೆ ಇತ್ತು ನನಗೆ. ಇನ್ನು ಎಷ್ಟು ಡಿಲೇ ಆಗ್ಬೋದು, ಅಕಸ್ಮಾತ್ ಬರ್ದೇ ಹೀಗೆ ಎದ್ಬಿಡ್ತೀನ, ಅದು ಭಾಳಷ್ಟು ಗೊಂದಲಲ್ಲಿ ಉಳ್ಕೊಂಡ್ಬಿಟ್ಟಿದೆ ಬೋಧಕರನ್ನು. ವಂಡರ್ಫುಲ್. ಖಂಡಿತವಾಗ್ಲೂ ಇದ್ರ ಬಗ್ಗೆ ನಾವು ಇನ್ನೂ ಮಾತಾಡ್ಕೊಂಡು ಹೋಗ್ಬೋದು. ಆದರೆ ಈಗ 100% ಚೆನ್ನಾಗಿದ್ದೀರಾ. ಕಳ್ಕೊಂಡಿರ್ತಕ್ಕಂಥ ಕೆಲಸವನ್ನು ಕೂಡ ದೇವರು ಕೊಡ್ತಾನೆ. ಈ ಕಾರ್ಯಕ್ರಮದ ಮೂಲಕ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ, ನೀವಿಬ್ಬರು ನಮ್ಮ ಸಭೆಗೆ ಮಾತ್ರವಲ್ಲದೆ ನಮ್ಮ ಸ್ಟುಡಿಯೋಗೆ ಕೂಡ ಒಂದು ಆಶೀರ್ವಾದವಾಗಿದ್ದೀರಾ. ದೇವರು ನಿಮ್ಮಿಬ್ಬರಿಗೆ ಒಳ್ಳೆ ಆರೋಗ್ಯವನ್ನು ಕೊಡಲಿ, ಇನ್ನು ಹೆಚ್ಚಿನ ರೀತಿಯಲ್ಲಿ ಸೇವೆಯನ್ನು ಮಾಡಿ ನಿಮ್ಮ ಮಗನನ್ನು ಕೂಡ ದೇವರು ಆಶೀರ್ವದಿಸಲಿ. ದೇವರು ನಿಮ್ಮಿಬ್ಬರನ್ನ ಆಶೀರ್ವದಿಸಲಿ. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ.